ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಅದನ್ನೇ ನಾಟ್ ವರ್ಕ್ ತೋರಿಸ್ತಾ ಇದ್ದೀನಿ, ಯಾವ ಥರ ಹಾಕಬೇಕು ಅಂತ ನೋಡಿ ಫ್ರೆಂಡ್ಸ್. 6 ಎಳೆ ದಾರ ತೊಗೊಂಡಿದ್ದೀನಿ ನಾನು. ಸೂದಿ ಮೀಡಿಯಮ್ ಸೈಜ್ 6 ಎಳೆ ಫ್ರೀಯಾಗಿರ್ಬೇಕು ಫ್ರೆಂಡ್ಸ್. ನೋಡಿ ಈ ಥರ ಮೇಲೆ ಕೆಳಗಡೆ ಫ್ರೀಯಾಗಿ ಬರೋ ಥರ ತೆಗಿರಬೇಕು. ಅವಾಗ ನಾಟ್ ಹಾಕೋದಕ್ಕೂ ಈಸಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಲಾಸ್ಟಲ್ಲಿ ಕೊನೆಯಲ್ಲಿ ಒಂದು ಗಂಟು ಹಾಕ್ಕೋಬೇಕು ಫ್ರೆಂಡ್ಸ್. ಇದೇ ಥರ ನೋಡಿ ಗಂಟು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಈಗ ಕೆಳಗಡೆಯಿಂದ ಫ್ರೇಮ್ ಕೆಳಗಡೆಯಿಂದ ಹಾಕ್ತೀನಿ. ಗಂಟಿದೆ ನೋಡಿ ಫ್ರೆಂಡ್ಸ್, ಮೇಲೆ ಎತ್ಕೊಂಡಿದ್ದೀನಿ. ಎಡಗೈ ಕೈಯಲ್ಲಿ ಇಟ್ಕೊಂಡು ಫ್ರೆಂಡ್ಸ್ ಬಲಗಡೆಯಿಂದ ಇದನ್ನು ರೌಂಡ್ ಶೇಪು ಇದೇ ಥರ ಬಂದು ನಾಟ್ಸು ನಮ್ಗೆ ಯಾವ ಥರ ಎಷ್ಟುದ್ದ ಬೇಕೋ ಅಷ್ಟುದ್ದ ತಗೊಂಡು ಇದೇ ಥರ ಹಾಕ್ಬೇಕು ಫ್ರೆಂಡ್ಸ್. ನಾವು ಎಷ್ಟುದ್ದ ಬೇಕೋ ಅಷ್ಟು ನಾವೇ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ಲವರ್ ಥರ ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನಾಟ್ಸು ಟೈಟಾಗಿ ಎಳ್ಕೋಬೇಕು ಫ್ರೆಂಡ್ಸ್, ಲೂಸ್ ಇರಬಾರ್ದು. ಲೂಸ್ ಬಿಟ್ಟರೆ ಕೆಳಗಡೆಯಿಂದ ಓಪನ್ ಆಗೋಗುತ್ತೆ. ಸೇಮ್ ಇದೇ ಥರ ಬರಬೇಕು ಫ್ರೆಂಡ್ಸ್. ನಾವು ಸ್ವಲ್ಪ ಲೂಸ್ ಬಿಟ್ಟರೆ ಇದರಲ್ಲಿ ಏನಂದರೆ ಒಂದು ಎಲ್ಲ ಹಾಕ್ಬಿಟ್ಟು ಒಂದು ಲೂಸ್ ಬಿಟ್ಟರು ಕೂಡ ನಾಟ್ಸ್ ಎಲ್ಲ ಲೂಸ್ ಬಂದುಬಿಡುತ್ತೆ ಫ್ರೆಂಡ್ಸ್. ನಮಗೆ ಡಿಸೈನ್ ಇದರಲ್ಲಿ ಯಾವ ಥರ ಆದರೂ ಬೇಜಾನ್ ಡಿಸೈನ್ಸ್ ಇದೆ, ನಾವೇನು ಬೇಕಾದರೂ ಮಾಡ್ಕೋಬೋದು. ಇದರಲ್ಲಿ 3 3 4 4 ಯಾವ ಥರ ಆದರೂ ಮಾಡ್ಕೋಬೋದು. ಸ್ವಲ್ಪ ನೋಡಿ ನೀಟಾಗಿ ಬರುತ್ತೆ. ಇನ್ನೂ ಒಂದು ಸತಿ ಹೇಳ್ತಾಯಿದ್ದೀನಿ, ಸೂಯಿ ತಗೊಂಡು ಎಡಗಡೆಯಲ್ಲಿ ಈ ಕಡೆಗೆಯಲ್ಲಿ ಇಟ್ಕೊಂಡು ಬಲಗಡೆಯಿಂದ ರೌಂಡ್ ಶೇಪ್ ಬರಬೇಕಿದೆ. ಕೈಯಲ್ಲೇ ರೌಂಡ್ ಶೇಪ್ ಇರಬೇಕು ನೋಡಿ ಫ್ರೆಂಡ್ಸ್. ಈ ಥರ ಸಿಂಪಲ್ ಆಗಿದೆ. ಸ್ವಲ್ಪ ಕ್ಲಾರಿಟಿಯಾಗಿ ನೋಡಿ ಕಲ್ತ್ಕೊಳ್ಳಿ. ಇದೇ ಥರ ಇದರಲ್ಲಿ ಹಾಕಬೇಕು. ತುಂಬ ಈಸಿಯಾಗಿದೆ. ಬಲಗಡೆಯಿಂದ ಎಡಗಡೆಗೆ ಹೋಗಿ ಹಾಕಬೇಕು. ಯಾವ ಸೈಜ್ ಉದ್ದ ಬೇಕು ಅಂದರೆ ಉದ್ದ ಹಾಕ್ಬೋದು. ನಾನು ಒಂದೊಂದು ಥರ ಸೈಜ್ ಹಾಕ್ತಾಯಿದ್ದೀನಿ, ಯಾಕಂದರೆ ಫಿನಿಶಿಂಗ್ ಯಾವ್ದು ನಿಮ್ಗೆ ಇಷ್ಟ ಆದರೆ ಆ ಸೈಜ್ ಮಾಡ್ಕೋಬೋದು. ಇದನ್ನೇ ರೌಂಡ್ ಶೇಪ್ ಮಾಡ್ಬೋದು ನಾಟ್ಸಲ್ಲೇ. ಇದು ರೌಂಡ್ ಶೇಪ್ ಹತ್ರನೇ ಹಾಕ್ಕೋಬೇಕು, ರೌಂಡ್ ಬೇಕು ಅಂದರೆ ನಮಗೆ. ನೋಡಿ ಫ್ರೆಂಡ್ಸ್, ಇದು ರೌಂಡ್ ಶೇಪ್ ಬರುತ್ತೆ. ಇದು ತುಂಬ ಲೈಕ್ ಮಾಡ್ತಾರೆ ಫ್ಲವರ್ಸ್ಗೆ ತುಂಬಿಸೋದಕ್ಕೆ. ಡಿಸೈನು ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನಾಟ್ ವರ್ಕು ತುಂಬ ಲೈಕ್ ಮಾಡ್ತಾರೆ. ಟೈಟಾಗಿರಬೇಕು, ಆದಷ್ಟು ಟೈಟಾಗೇ ಮಾಡಬೇಕು. ಇವು ರೌಂಡು ನಾಟ್ಸು. ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು ಉದ್ದ ನಾಟ್ಸು, ಇವು ರೌಂಡ್ ನಾಟ್ಸ್. ಇವು ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಮಾತ್ರ. ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀನಿ, ನಾನು ಫ್ಲವರ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ಒಂದು ಬೇಸಿಕ್. ಈಗ ಆದಷ್ಟು ಇದು ಕಲ್ತ್ಕೊಂಡಿರಿ. ನಮ್ಮ ಸ್ಟೂಡೆಂಟ್ ಅವ್ನು ಕೇಳ್ತೀನಿ ಅರ್ಥ ಆಯ್ತೇನೋ ಅಂತ. ಏನಕ್ಕ ನಿಮಗೆ ಯಾವ ಥರ ಅನಿಸ್ತಾ ಇದೆ ನಿಮಗಿದು? ಈಸಿ ಇದೆ. ಇದನ್ನು ಲಾಸ್ಟಲ್ಲಿ ಲಾಕ್ ಮಾಡಬೇಕು ಅಂದರೆ ಹತ್ರನೇ ಒಂದು ಸತಿ 2 ಸತಿ ಈ ಥರ ಎಳ್ಕೊಂಡು ಎಳೆದಾಗ ಈ ಥರ ಟೈಟಾಗಿ ಎಳೆದ್ರೆ ಕಾಣಲ್ಲ. ನೀವೇನು ಮಾಡ್ತೀರ, ಸ್ವಲ್ಪ ಉದ್ದ ಮಾಡಿಕೊಂಡು ಕಾಣಿಸ್ತಾ ಇದೆ ನೋಡಿ. ಇವಾಗ ಕಾಣಿಸ್ತಾ ಇದೆಯಾ? ಇಲ್ಲ. ಇನ್ನೂ ಒಂದು ಸತಿ ತೊಗೊತೀನಿ ನೋಡಿ. ಹತ್ರ ತಗೊಂಡು ಈ ಥರ ತಗೊಂಡು ತಿರುಗಿಸಿಂದೆ. ಇದಕ್ಕೆ ಲಾಕು ಗಂಟು ಏನೂ ಬರಲ್ಲ ಫ್ರೆಂಡ್ಸ್. ಇದಕ್ಕೆ ನಮಗೆ ಎಷ್ಟು 2 ಸತಿ ಹಾಕಿದ್ದೀವಲ್ಲ, ಆವಾಗೆ ತಗೊಂಡು ಸ್ವಲ್ಪ ಗಮ್ ತಗೊಂಡು ಆವಾಗೆ ಹಾಕ್ಬಿಟ್ರೆ ಅದೆಲ್ಲ ಕ್ಲೋಸ್ ಆಗೋಗುತ್ತೆ ಫ್ರೆಂಡ್ಸ್. ನೋಡಿ, ನಾವು ಆ ಥರ ಓಪನ್ ಬಿಟ್ಬಿಟ್ರೆ ಲೂಸ್ ಬಂದುಬಿಡುತ್ತೆ. ಹಾಕಿರೋದು ಎಲ್ಲನೂ ಲೂಸ್ ಬಂದುಬಿಡುತ್ತೆ. ಇವಾಗ ಬರಲ್ಲ. ಏನಕ್ಕೆ ಬರುತ್ತೆ? ಅವಾಗೆ ಹಾಕ್ಬಿಟ್ರೆ ಬರಲ್ಲ. ಇದು ಸ್ವಲ್ಪ ಫಾಲೋ ಮಾಡಿ ಫ್ರೆಂಡ್ಸ್. ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.